ಒನ್ಸ್ ಅಗೇನ್ ವೆಲ್ಕಮ್ ಟು ಸ್ಪರ್ಧಾ ಭಾರತ ಅಕಾಡೆಮಿ. ಸೊ ಸ್ನೇಹಿತರೆ, ನಾವು ನಿಮಗೆ ಸದ್ಯಕ್ಕೆ 6ನೇ ತರಗತಿಯಿಂದ 10ನೇ ತರಗತಿವರೆಗೆ NCERTಗೆ ಸಿಲೆಬಸ್ ಸಂಬಂಧಪಟ್ಟಂಗೆ ವಿಜ್ಞಾನ ವಿಷಯದ ಕುರಿತಂಥ ಕ್ಲಾಸ್ಗಳನ್ನು ಟೋಟಲಾಗಿ ಫ್ರೀಯಾಗಿ ಕೊಡ್ತಾ ಇದ್ವಿ. ಸೊ ಯಾರಾದರೂ ಹೊಸಬರಿದ್ದರೆ ನಿಮ್ಗೆ ಇಷ್ಟ ಆಗಿದ್ದರೆ ಮಾತ್ರ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು, ಇಲ್ಲಾಂದರೆ ತಾವು ಕೂಡ ನಮ್ಮ ಚಾನೆಲ್ನ ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗ್ಬೋದು. ಸೊ ಈಗಾಗಲೇ ನಾವು ಫಸ್ಟ್ ಒಂದು ಕ್ಲಾಸ್ನಲ್ಲಿ 6ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ಒಂದು ಬರುತ್ತೆ, ಆಹಾರದ ಘಟಕಗಳು. ಈ ಚಾಪ್ಟರ್ ಸಂಬಂಧಪಟ್ಟಂಗೆ ಆಲ್ರೆಡಿ ವಿಡಿಯೋಸ್ನ ಕೊಟ್ಟಿದ್ದೀನಿ ನಿಮಗೆ. ಸೊ ಅದನ್ನು ಪೂರ್ತಿಯಾಗಿ ನೋಡಿ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ರಿಪೀಟ್ ಆಗಿ ನೋಡಿ. ಹಾಗಾದರೆ ಅದ್ರ ಬಿಟ್ಟರೆ ನಿಮ್ಗೆ ಏನಾದರೂ ಕ್ವಶನ್ಗಳಿದ್ದರೆ ಕ್ವಶನ್ ಕೆಳಗಡೆ ವಿಡಿಯೋ ಕೆಳಗಡೆ ಕಾಮೆಂಟ್ನಲ್ಲಿ ಹಾಕಿ ನಾವು ನಿಮಗೆ ಸರಿಯಾದೊಂದು ಆನ್ಸರ್ನ ಕೊಡ್ತೇವೆ. ಓಕೆ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು 6ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ 2ನೇ ಒಂದು ಚಾಪ್ಟರ್ ಹೆಸರು ಪದಾರ್ಥಗಳನ್ನು ಒಂದು ಗುಂಪಾಗಿ ಬೇರ್ಪಡಿಸುವುದು ಯಾವ ಥರ, ಅಥವಾ ಪದಾರ್ಥಗಳನ್ನ ಗುಂಪಾಗಿ ವರ್ಗೀಕರಣ ಯಾವ ಥರ ನಾವು ಮಾಡ್ತೀವಿ ಸೊ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ನಮ್ಮ ಸುತ್ತಲಿರುವ ಎಲ್ಲ ವಸ್ತುಗಳು ಏನಾಗುತ್ತೆ ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ಮಾಡಲ್ಪಟ್ಟಿರುತ್ತೆ. ಸೊ ಇದೆಲ್ಲ ನಮ್ಗೆ ಗೊತ್ತಿದೆ, ಹೌದಲ್ವಾ? ಹಾಗಾಗಿ ಅಂದರೆ ಆ ಪದಾರ್ಥಗಳು ಗಾಜು ಆಗಿರ್ಬೋದು, ಅಥವಾ ಈ ಲೋಹ ಆಗಿರ್ಬೋದು, ಅಥವಾ ಈ ಒಂದು ಪ್ಲಾಸ್ಟಿಕ್ದಿಂದ ಆಗಿರ್ಬೋದು. ಸೊ ಈ ಥರ ಇನ್ನಿತರ ಕೆಲವು ವಸ್ತುಗಳಿಂದ ಅದು ಮಾಡಲ್ಪಟ್ಟಿರುತ್ತೆ. ಸೊ ಅದು ತಮಗೂ ಕೂಡ ಗೊತ್ತೇ ಇದೆ. ಸೊ ಈ ಪ್ರತಿಯೊಂದು ಯಾವುದೇ ಒಂದು ವಸ್ತು ಇಲ್ಲ, ಅದು ಪ್ಲಾಸ್ಟಿಕ್ ಆಗಿರ್ಬೋದು, ಅಥವಾ ಗಾಜು ಆಗಿರ್ಬೋದು, ಲೋಹ ಆಗಿರ್ಬೋದು, ಅಥವಾ ಮರದಿಂದ ಮಾಡಿರ್ತಕ್ಕಂಥ ವಸ್ತು ಆಗಿರ್ಬೋದು, ಹತ್ತಿಯಿಂದ ಮಾಡಿರ್ತಕ್ಕಂಥ ವಸ್ತು ಆಗಿರ್ಬೋದು, ಕಾಗದದಿಂದ ಮಾಡಿರ್ತಕ್ಕಂಥ ಅಥವಾ ಮಣ್ಣಿಂದ ಆಗಿರ್ತಕ್ಕಂಥ ವಸ್ತು ಆಗಿರ್ಬೋದು. ಸೊ ಇಲ್ಲಿ ಕೆಳಗಡೆ ಒಂದು ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಸೊ ಈ ಚಿತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಯಾವ ಥರ ಇದೆ ಅಂದರೆ ವಿವಿಧ ಒಂದು ಆಕಾರ ಇದೆ, ಹೌದಾ? ಸೊ ಈ ಗ್ಲಾಸ್ ತೊಗೊಂಡ್ರೆ, ಆಮೇಲೆ ಇದೇನಿದೆ ಪೇಪರ್ಸ್ ಇದೆ, ಬಿಟ್ಟರೆ ಕೀ ಇದೆ, ಅದು ಬಿಟ್ಟರೆ CD ಪ್ಲೇಟ್ ಇದೆ, ಆಮೇಲೆ ಮೊಬೈಲ್ ಇದೆ. ಸೊ ಪ್ರತಿಯೊಂದು ವಸ್ತುಗಳನ್ನು ತೊಗೊಂಡ್ರೆ ಏನಂತ ಕಾಣಿಸುತ್ತೆ, ವಿವಿಧ ಆಕಾರದ ಬಣ್ಣ ಮತ್ತು ಉಪಯೋಗಗಳನ್ನು ಹೊಂದಿರುತ್ತೆ, ಹೌದಲ್ವಾ? ಸೊ ಈ ರೀತಿಯಾಗಿ ನಾವು ಕೆಲವು ಪದಾರ್ಥಗಳನ್ನು ಗಾಜಿನಿಂದ ಮಾಡಲ್ಪಟ್ಟಿರುತ್ತೆ, ಇನ್ನು ಕೆಲವೊಂದು ಪದಾರ್ಥಗಳು ಲೋಹದಿಂದ ಮಾಡಲ್ಪಟ್ಟಿರುತ್ತೆ, ಇನ್ನು ಕೆಲವೊಂದು ಪ್ಲಾಸ್ಟಿಕ್ದಿಂದ, ಮರದಿಂದ, ಹತ್ತಿಯಿಂದ, ಕಾಗದದಿಂದ ಅಥವಾ ಮಣ್ಣಿನಿಂದ ಕೂಡ ಕೆಲವೊಂದು ವಸ್ತುಗಳನ್ನು ಮಾಡಿರ್ತಾರೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಚಿತ್ರದ ಮೂಲಕ ನೋಡಬಹುದು. ಇನ್ನು ಇಲ್ಲಿ ಕೆಳಗಡೆ ಒಂದು ಟೇಬಲ್ ಇದೆ. ಈ ಟೇಬಲ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮರದಿಂದ ಮಾಡಿರ್ತಕ್ಕಂತಹ ವಸ್ತುಗಳು ಯಾವುದಾಗಿರ್ಬೋದು, ಕುರ್ಚಿ ಆಗಿರುತ್ತೆ, ಟೇಬಲ್ ಆಗಿರುತ್ತೆ, ನೇಗಿಲಾಗಿರುತ್ತೆ, ಎತ್ತಿನ ಗಾಡಿ ಆಗಿರುತ್ತೆ, ಗಾಡಿ ಇರುತ್ತೆ, ಮತ್ತು ಅದರ ಚಕ್ರಗಳು ಕೂಡ ಏನು ಮಾಡಿರ್ತಾರೆ ಅಂದರೆ ಮರದಿಂದ ಮಾಡಿರ್ತಕ್ಕಂಥ ವಸ್ತುಗಳಂತ ಹೇಳ್ತೀವಿ. ಇದೇ ಥರ ಕಾಗದವನ್ನು ಉಪಯೋಗ ಮಾಡಿಕೊಂಡು ಕಾಗದದಿಂದ ಪದಾರ್ಥಗಳನ್ನು ಕೂಡ ತಯಾರು ಮಾಡ್ತಾರೆ. ಯಾವುದಿರ್ಬೋದು, ಪುಸ್ತಕ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ಪತ್ರಿಕೆ, ಆಟಿಕೆ, ಕ್ಯಾಲೆಂಡರ್ಗಳು. ಸೊ ಇವೆಲ್ಲವೂ ಕೂಡ ಕಾಗದಗಳಿಂದ ಉಪಯೋಗ ಮಾಡಿಕೊಂಡು ತಯಾರು ಮಾಡಿರ್ತಕ್ಕಂಥ ಮಾಡಲ್ಪಟ್ಟ ಒಂದು ವಸ್ತುಗಳಂತ ಹೇಳ್ತೀವಿ. ಇದೇ ಥರ ಚರ್ಮದಿಂದ ಮಾಡಿರ್ತಕ್ಕಂಥ ವಸ್ತುಗಳು ಯಾವ ಇರಬಹುದು ಅಂತ ಕೇಳುತ್ತಾರೆ. ಯಾವ ಇರುತ್ತೆ ಹೇಳಿ? ಚರ್ಮದಿಂದ ಮಾಡಿರ್ತಕ್ಕಂಥ ವಸ್ತುಗಳು ಚಪ್ಪಲಿರುತ್ತಾ? ಸೊ ನಾವು ಯೂಸ್ ಮಾಡ್ತಕ್ಕಂಥ ಚಪ್ಪಲ್ ಆಗಿರ್ಬೋದು, ಬೂಟ್ ಆಗಿರ್ಬೋದು, ಸೊ ಅದು ಕೂಡ ಚರ್ಮದಿಂದ ಮಾಡಿರ್ತಾರೆ. ಆದ್ರೆ ಬಿಟ್ಟರೆ ಬೆಲ್ಟ್, ಜೆಂಟ್ಸ್ ಯೂಸ್ ಮಾಡ್ತಕ್ಕಂಥ ಬೆಲ್ಟ್ ಆಗಿರ್ಬೋದು, ಸೊ ಬೆಲ್ಟ್ ಕೂಡ ಏನು ಮಾಡಿರುತ್ತೆ, ಚರ್ಮದಿಂದ ತಯಾರು ಮಾಡಿರ್ತಾರೆ. ಇನ್ನು ಪ್ಲಾಸ್ಟಿಕ್ದಿಂದ ತಯಾರು ಮಾಡಿರ್ತಕ್ಕಂಥ ವಸ್ತುಗಳು, ಸೊ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಪೆನ್ ಇದೆ. ಸೊ ಪೆನ್ ಏನಿರುತ್ತೆ ಪ್ಲಾಸ್ಟಿಕ್ದಿಂದ ತಯಾರು ಮಾಡ್ತಾರೆ. ಆಮೇಲೆ ಸ್ಕೇಲ್ ಇರುತ್ತಲ್ಲ ನಮ್ಮ ಹತ್ರ, ಸ್ಕೇಲು, ಅದ್ರ ಬಿಟ್ಟರೆ ರಬ್ಬರು. ಓಕೆ, ರಬ್ಬರ್ ಇಟ್ ಇಸ್ ಒನ್ ಟೈಪ್ ಆಫ್ ದ ಪ್ಲಾಸ್ಟಿಕ್ಕು. ಸೊ ಈ ಥರ ಪ್ಲಾಸ್ಟಿಕ್ನ ಮುಂದೆ ಯಾವ ಒಂದು ವಸ್ತುಗಳು ಕಾಣಿಸ್ತಾವಲ್ಲ, ಸೊ ಅದೆಲ್ಲಗಳನ್ನು ಪ್ಲಾಸ್ಟಿಕ್ದಿಂದ ಮಾಡಿರ್ತಕ್ಕಂಥ ವಸ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಬರುತ್ತೆ ಹತ್ತಿಯಿಂದ ಮಾಡಿರ್ತಕ್ಕಂಥ ವಸ್ತುಗಳು. ಸೊ ಫಸ್ಟ್ ಒಂದು ಇರೋದು ಪೇಪರ್ಗಳನ್ನ ತಯಾರು ಮಾಡ್ತಾರೆ. ಹತ್ತಿನ ಯೂಸ್ ಮಾಡಿ ಪೇಪರ್ ತಯಾರು ಮಾಡ್ತಾರೆ. ಮುಖ್ಯವಾಗಿ ತಯಾರು ಮಾಡೋದೇನಪ್ಪ ಅಂದರೆ ಬಟ್ಟೆ, ವಿವಿಧ ರೀತಿಯ ಬಟ್ಟೆ ಅರಿವೆಗಳನ್ನು ತಯಾರು ಮಾಡೋದು ಈ ಒಂದು ಹತ್ತಿಯನ್ನು ಉಪಯೋಗ ಮಾಡಿಕೊಂಡು. ಸೊ ಈ ಥರ
ಬೇರೆ ಬೇರೆ ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು ಅದರಿಂದ ವಸ್ತುಗಳನ್ನು ಕೂಡ ನಮಗೆ ತಯಾರು ಮಾಡೋಕ್ಕೆ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬರುತ್ತೆ ಪದಾರ್ಥಗಳ ಗುಣಧರ್ಮಗಳು ಅಥವಾ ಪದಾರ್ಥಗಳ ಒಂದು ಗುಣಗಳು. ಪದಾರ್ಥ ಯಾವ ಥರ ಗುಣ ಇರುತ್ತೆ? ಒಂದು ಅದಕ್ಕೆ ಕಠಿಣತೆ ಅಂತಕ್ಕಂಥ ಒಂದು ಗುಣಧರ್ಮ ಇರುತ್ತೆ, ಪಾರದರ್ಶಕ ಅಂತಕ್ಕಂಥ ಗುಣ ಇರುತ್ತೆ, ಕರಗುವಿಕೆ ಕೂಡ ಇರುತ್ತೆ ಅಥವಾ ಕರಗದಿರುವಿಕೆ ಕೂಡ ಆ ಒಂದು ಪದಾರ್ಥಕ್ಕೆ ಗುಣಗಳು ಇರ್ತವೆ. ಸೊ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಠಿಣತೆ ಅಂದರೆ ಏನು? ಕಠಿಣತೆ ಅಂದರೆ ಆ್ಯಕ್ಚುಲಿ ಕುಗ್ಗಿಸಲಾಗದ ಅಥವಾ ಸುಲಭವಾಗಿ ಗೀಸಲಾಗುವ ಪದಾರ್ಥಗಳನ್ನು ಮೃದು ಎನ್ನುವರು. ಹಾಗೆ ಕುಗ್ಗಿಸಲು ಕಷ್ಟವೆನಿಸುವ ಕೆಲವುಗಳನ್ನು ಕಠಿಣ ಎನ್ನುವರು. ಹೌದಲ್ವಾ? ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಬ್ಬಿಣದ ಪೈಪು. ಸೊ ಕಬ್ಬಿಣದ ಪೈಪ್ ಇಲ್ಲಿ ಡಯಾಗ್ರಾಮಲ್ಲಿ ಕಾಣಿಸ್ತಿರ್ಬೇಕು ನಿಮಗೆ. ಸೊ ಈ ಪೈಪ್ಗಳನ್ನು ಕಠಿಣ ಅಂತೀವಿ. ಆಮೇಲೆ ಸಾಫ್ಟ್ ಅಥವಾ ಮೃದು ಅಂತ ಯಾವಾಗ ಅಂತೀವಿ? ನಾವು ಯಾವುದೇ ಒಂದು ಪದಾರ್ಥಗಳು ಈಸಿಯಾಗಿ ಅದನ್ನು ಕುಗ್ಗಿಸ್ತೀವಿ, ಕುಗ್ಗಿಸ್ಲಿಕ್ಕೆ ಅದು ಬರುತ್ತೆ, ಅಥವಾ ಸುಲಭವಾಗಿ ಒಂದು ಅದನ್ನು ಗೀಚುಗಳನ್ನು ಅದರ ಮೇಲೆ ಹಾಕಕ್ಕೆ ಬರುತ್ತೆ ನಮಗೆ. ಹೌದಾ? ಅಂಥವನ್ನು ಏನಂತ ಕರಿತೀವಿ? ಮೃದು ಅಥವಾ ಸಾಫ್ಟ್ ಅಂತ ಹೇಳ್ತೀವಿ. ಅದೇ ಥರ ಕೆಲವೊಂದು ವಸ್ತು ಏನಾಗುತ್ತೆ ಕುಗ್ಗಿಸೋಕ್ಕೆ ಕಷ್ಟವೆನಿಸುತ್ತವೆ, ಅಂಥವನ್ನು ಏನಂತ ಕರಿತೀವಿ? ಕಠಿಣ ಪದಾರ್ಥ ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಬ್ಬಿಣದ ಪೈಪು. ಉದಾಹರಣೆ ನೋಡಿ, ಹತ್ತಿ ಅಥವಾ ಸ್ಪಂಜ್ ಇವುಗಳನ್ನು ಮೃದುವಾಗಿದ್ದರೆ ಕಬ್ಬಿಣ ಇದು ಕಠಿಣವಾಗಿರುತ್ತೆ. ಹೌದಲ್ವಾ? ಸೊ ಹತ್ತಿ ಒಂದು ಯಾವುದೇ ಒಂದು ಪದಾರ್ಥ ತಗೊಳ್ಳಿ ಅಥವಾ ಸ್ಪಂಜ್ ಯೂಸ್ ಮಾಡ್ತಕ್ಕಂಥ ಯಾವುದೇ ಪದಾರ್ಥ ತಗೊಳ್ಳಿ, ಅವು ಹೆಂಗಿರ್ತವೆ ಅಂದರೆ ಎಕ್ದಮ್ ಸಾಫ್ಟಾಗಿ ಇರುತ್ತವೆ. ಇನ್ನು ಕಬ್ಬಿಣದ ಯಾವುದೇ ಒಂದು ವಸ್ತುವನ್ನು ತೊಗೊಂಡ್ರೆ ಅದು ಪೂರ್ತಿಯಾಗಿ ಕಠಿಣವಾಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ಸಾಫ್ಟ್ ಮತ್ತು ಹಾರ್ಡ್ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಪಾರದರ್ಶಕತೆ. ಪಾರದರ್ಶಕತೆ ಅಂದ್ರೇನು? ಫಸ್ಟ್ ನೋಡಿ, ಯಾವ ಪದಾರ್ಥಗಳ ಮೂಲಕ ನೋಡಲು ಸಾಧ್ಯವಾಗುವುದು ಅವುಗಳನ್ನು ಪಾರದರ್ಶಕ ಎನ್ನುವರು. ಅದಕ್ಕೆ ಇಂಗ್ಲೀಷಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಕರಿತೀವಿ. ಇಲ್ಲಿ ಒಂದು ಡಯಾಗ್ರಾಮ್ ಇದೆ, ಈ ಡಯಾಗ್ರಾಮ್ ನೋಡಿ ನಿಮ್ಗೆ ಅರ್ಥ ಆಗಿರ್ಬೋದು. ಯಾವ ಒಂದು ಪದಾರ್ಥಗಳ ಮೂಲಕ ಈಸಿಯಾಗಿ ನಾವು ಅದನ್ನು ನೋಡಬಹುದು. ಹೌದಾ? ಅಂದರೆ ಈಸಿಯಾಗಿ ನೋಡೋಕ್ಕೆ ಸಾಧ್ಯವಾಗುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಪಾರದರ್ಶಕ ಅಂತ ಕರಿತೀವಿ. ಹೌದಾ? ಇನ್ನು ಸೆಕೆಂಡ್ ಬರುತ್ತೆ. ಸೆಕೆಂಡನ್ನು ಏನು? ಅರೆ ಪಾರದರ್ಶಕ. ಅರೆ ಪಾರದರ್ಶಕ ಅಂದರೆ ಏನು ನೋಡಿ? ಅರೆ ಪಾರದರ್ಶಕ ಅಂದರೆ ಯಾವಾಗ ಅಂತೀವಿ ಅಂದರೆ ನಾವು ಯಾವ ಒಂದು ಪದಾರ್ಥಗಳ ಮೂಲಕ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲವೋ, ವಸ್ತುಗಳನ್ನು ಸ್ಪಷ್ಟವಾಗಿ ಅಂದರೆ ಇಲ್ಲಿದೆ ನೋಡಿ, ಸೆಕೆಂಡ್, ಇದು ಫಸ್ಟು, ಸೆಕೆಂಡು, ಆಮೇಲೆ ಇದು ಥರ್ಡ್. ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಅದು ನಮ್ಮ ಮುಖದ ಮೇಲೆ ಒಂದು ಗ್ಲಾಸ್ ಹಿಡಿದಿದ್ರೆ ಆ ಗ್ಲಾಸಿಂದ ನಮಗೆ ಸ್ಪಷ್ಟವಾಗಿ ನೋಡೋಕ್ಕೆ ಆಗ್ತಾಯಿಲ್ಲ. ಸೊ ಅಂಥವುಗಳು ಏನಾದರೂ ಇದ್ದರೆ ಅದಕ್ಕೆ ಏನಂತ ಕರಿತೀವಿ? ಅರೆ ಪಾರದರ್ಶಕ ಅಂತ ಕರಿತಾರೆ. ಅದಕ್ಕೆ ಟ್ರಾನ್ಸ್ಲುಸೆಂಟ್ ಅಂತ ಹೇಳ್ತೀವಿ. ಟ್ರಾನ್ಸ್ಲುಸೆಂಟ್ ಅಂತ ಹೇಳ್ತೀವಿ. ಟ್ರಾನ್ಸ್ಲುಸೆಂಟ್, ಅದಕ್ಕೆ ಅರೆ ಪಾರದರ್ಶಕ ಅಂತ ಹೇಳ್ತೀವಿ. ಇನ್ನು ಮೂರನೇದೊಂದು ನೋಡಿದ್ರೆ, ಕೆಲವು ಪದಾರ್ಥಗಳ ಮೂಲಕ ನೋಡಲು ನಿಮಗೆ ಸಾಧ್ಯವಾಗುವುದಿಲ್ಲ, ಇಂತಹ ಪದಾರ್ಥಗಳನ್ನು ಅಪಾರದರ್ಶಕ ಅಥವಾ ಆಬ್ಕ್ಯೂ ಅಂತ ಕರಿತೀವಿ. ಹೌದಲ್ವಾ? ನಿಮ್ಮ ಮುಖದ ಮುಂದೆ ಗ್ಲಾಸ್ ಹಿಡಿದಿದ್ರೆ ಸೊ ಗ್ಲಾಸಿಂದ ನಿಮಗೆ ಏನು ನೋಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹೌದಾ? ಸೊ ಫಾರ್ ಎಕ್ಸಾಂಪಲ್ ನೀವು ಕನ್ನಡಕ್ಕೆ ಏನಾದರೂ ತೊಗೊಂಡ್ರೆ ಕನ್ನಡದಿಂದ ನಾವು ನೋಡ್ತೀವಿ. ಹೌದಲ್ವಾ? ಬಟ್ ಕೆಲವೊಂದು ಕನ್ನಡಕದ ಮುಖಾಂತರ ನಮಗೆ ನೋಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂಥವು ಏನಂತ ಕರಿತೀವಿ? ಅಪಾರದರ್ಶಕ ಪದಾರ್ಥಗಳಂತ ಹೇಳ್ತೀವಿ. ಅಪಾರದರ್ಶಕ. ಹೌದಾ? ಸೊ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ಕೊಟ್ಟರೆ, ಉದಾಹರಣೆಗೆ ಮುಚ್ಚಿರುವ ಮರದ ಪೆಟ್ಟಿಗೆ, ರಟ್ಟಿನ ಪೆಟ್ಟಿಗೆ ಅಥವಾ ಲೋಹದ ಪಾತ್ರೆಗಳು. ಹೌದಲ್ವಾ? ಸೊ ಇದರಿಂದ ನಾವು ಯಾವುದೇ ಒಂದು ವಸ್ತುಗಳನ್ನು ನೋಡೋಕ್ಕೆ ಸಾಧ್ಯನೇ ಆಗಲ್ಲ. ಯಾವುದೇ ಒಂದು ಲೋಹದ ಪಾತ್ರೆ ತಗೊಳ್ಳಿ, ಅದನ್ನು ಏನಾದರೂ ನೋಡ್ತಾ ಇದ್ದರೆ ನಿಮಗೆ ಏನೂ ಕಾಣಿಸೋದಿಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುತ್ತೆ, ಕರಗುವಿಕೆ ಅಥವಾ ಕರಗದಿರುವಿಕೆ. ಈ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೇನು ಅರ್ಥ ಆಗುತ್ತೆ? ಒಂದು ಬೀಕರ್ ಇದೆ, 2 ಬೀಕರ್ ಇದೆ. ಒಂದು ಬೀಕರ್ನಲ್ಲಿ ಏನೋ ಒಂದು ವಾಟರ್ಗೆ ಏನೋ ಒಂದು ಅಡಿಷನ್ ಮಾಡಿದ್ದಾರೆ. ಇನ್ನೊಂದು ಬೀಕರ್ನಲ್ಲಿ ಏನಿಲ್ಲ, ಜಸ್ಟ್ ನೀರಂತ ನಮಗೆ ಕಾಣಿಸ್ತಾ ಇದೆ. ಅಂದರೆ ಯಾವುದು ಕಾಣಿಸದಂತಾಯಿತು, ಯಾವುದು ಆಗಿಲ್ಲ. ಸೊ ಇದರಿಂದ ಈ 2 ಬೀಕರ್ಗಳಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಕೆಲವು ಪದಾರ್ಥಗಳು ನೀರಿನಲ್ಲಿ ಕರಗ್ತವೆ, ಇನ್ನು ಕೆಲವೊಂದು ಪದಾರ್ಥ ನೀರಿನಲ್ಲಿ ಕರಗೋದಿಲ್ಲ. ಸೊ ಅದಕ್ಕೆ ಏನಂತ ಹೇಳ್ತಾರೆ? ಕೆಲವು ಪದಾರ್ಥಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕಾಣದಂತಾಗುವುದನ್ನು ಅಥವಾ ಕರಗಿರುವುದನ್ನು ನೀವು ಗಮನಿಸಿರಬಹುದು. ಇವು ನೀರಿನಲ್ಲಿ ಕರಗುವ ಪದಾರ್ಥಗಳು ಅಥವಾ ಸಾಲ್ಯುಬಲ್ ಕಂಪೌಂಡ್ಸ್ ಅಂತ ಹೇಳ್ತೀವಿ. ನೋಡಿ,
ಕೆಲವು ಕಾಂಪೌಂಡ್ಸ್ ಹೆಂಗಿರ್ತವೆ, ನೀರಿನಲ್ಲಿ ಅಡಿಷನ್ ಮಾಡಿದಾಗ ಅವು ಬೇಗನೆ ಏನಾಗುತ್ತೆ, ಕರಗುತ್ತವೆ. ಸೊ ಅದನ್ನು ನಾವು ಗಮನಿಸ್ಬಾರ್ದು. ಅವಕ್ಕೆ ಏನಂತ ಕರಿತೀವಿ, ಸಾಲ್ಯುಬಲ್ ಕಂಪೌಂಡ್ಸ್ ಅಂತ ಹೇಳ್ತಾರೆ. ವಾಟರ್ ಸಾಲ್ಯುಬಲ್ ಕಂಪೌಂಡ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಪದಾರ್ಥ ಏನು ಮಾಡ್ತವೆ, ನೀರಿನಲ್ಲಿ ಏನಾಗುತ್ತೆ, ಮಿಕ್ಸಪ್ ಆಗೋದಿಲ್ಲ ಮತ್ತು ತುಂಬ ಹೊತ್ತು ಕದಡಿದ ನಂತರವೂ ಕಾಣುವುದಂತಾಗುವುದಿಲ್ಲ. ಇವು ನೀರಿನಲ್ಲಿ ಕರಗದ ಪದಾರ್ಥಗಳು ಅಂದ್ರೆ ಏನು, ಇನ್ಸಾಲ್ಯುಬಲ್ ಅಂತ ಹೇಳ್ತೀವಿ. ಈ ಒಂದು ಡಯಾಗ್ರಾಮ್ ನೋಡಿದ್ರೆ ನಮಗೇನು ಗೊತ್ತಾಗುತ್ತೆ ಅಂದರೆ, ಇವಾಗ ನಾವು ಇನ್ಸಾಲ್ಯುಬಲ್ ಕಂಪೌಂಡ್ಸ್ ಅಂತ ಕರಿತೀವಿ. ಹೇಗಂದರೆ ಕೆಲವು ಪದಾರ್ಥ ಏನು ಮಾಡ್ತಾರೆ, ನೀರಿನಲ್ಲಿ ಬೆರೆಯೋದಿಲ್ಲ ಕೂಡ, ಆಮೇಲೆ ತುಂಬ ಹೊತ್ತು ಕದಡಿದ ನಂತರವೂ ಅವು ಕಾಣದಂತಾಗೋದಿಲ್ಲ. ಅಂಥವುಗಳು ಏನಾದರೂ ಇದಕ್ಕೆ ನಾವೇನು ಕರಿತೀವಿ, ನೀರಿನಲ್ಲಿ ಕರಗದ ಪದಾರ್ಥಗಳು ಅಂದರೆ ಇನ್ಸಾಲ್ಯುಬಲ್ ಕಂಪೌಂಡ್ಸ್ ಅಂತ ಕರಿತೀವಿ. ಇನ್ಸಾಲ್ಯುಬಲ್ ಕಂಪೌಂಡ್ಸು. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಆಯಿಲ್ ಆ್ಯಂಡ್ ವಾಟರ್ ನಾಟ್ ಮಿಸ್ಸಿಬಲ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ, ನೀರು ತಗೊಂಡು ನೀರಲ್ಲಿ ಸ್ವಲ್ಪ ಆಯಿಲ್ ಮಿಕ್ಸಪ್ ಮಾಡಿ, ಸ್ಟಾರ್ಟಿಂಗ್ ಈ ಥರ ಇರುತ್ತೆ. ಸೊ ಅದನ್ನು ಜಸ್ಟ್ ಕುಲುಕಿ ಸ್ವಲ್ಪ ವೇಳೆ ನಂತರ ಬಿಟ್ಟು ನೋಡಿ, ಮತ್ತೆ ಅದೇನಾಗುತ್ತೆ, ಮಿಕ್ಸಪ್ ಆದಂಗೆ ಅನಿಸುತ್ತೆ, ಬಟ್ ಮಿಕ್ಸಪ್ ಆ್ಯಕ್ಚುಲಿ ಇದು ಆಗಿರಲ್ಲ. ಸೊ ಆಯಿಲಿ ಒಂದು ಲೇಯರ್ ಕಾಣಿಸುತ್ತೆ, ಕೆಳಗಡೆ ಏನಾಗುತ್ತೆ, ಇಲ್ಲಿ ವಾಟರ್ ಒಂದು ಲೇಯರ್ದು ಕಾಣಿಸ್ತಾ ಇರುತ್ತೆ. ಸೊ ಹೀಗಾಗಿ ಇಂಥವುಗಳನ್ನ ಏನಂತ ಕರಿತೀವಿ, ವಾಟರ್ ಇನ್ಸಾಲ್ಯುಬಲ್ ಕಂಪೌಂಡ್ಸ್ ಅಂತ ಕರಿತೀವಿ. ವಾಟರ್ ಇನ್ಸಾಲ್ಯುಬಲ್ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಸ್ನೇಹಿತರೆ ಪದಾರ್ಥಗಳನ್ನು ಗುಂಪಾಗಿ ವರ್ಗೀಕರಿಸುವುದು. ಮೇನು ಇರೋದು 3 ಗ್ರೂಪು: ಕಠಿಣತೆ, ಪಾರದರ್ಶಕತೆ, ಕರಗುವಿಕೆ ಅಥವಾ ಕರಗದಿರುವಿಕೆ. ಸೊ ಇದಿಷ್ಟು ಈ ಒಂದು ಚಾಪ್ಟ್ರಲ್ಲಿ ಇಂಪಾರ್ಟೆಂಟಾಗಿ ಕಲಿತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳಬಹುದು. ಓಕೆ, ಇನ್ನು ಮೂರನೇ ಒಂದು ಚಾಪ್ಟರ್ ಬರುತ್ತೆ 6ನೇ ತರಗತಿಗೆ ಸಂಬಂಧಪಟ್ಟಂಗೆ, ಪದಾರ್ಥಗಳನ್ನು ಬೇರ್ಪಡಿಸುವುದು. ಸೊ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ. ಯಾಕೆ ನಾವು ಬೇರ್ಪಡಿಸ್ತೀವಿ, ಪದಾರ್ಥಗಳು ಯಾವಾಗ ಮಿಶ್ರ ಆಗಿರುತ್ತೆ ಅಂದರೆ ಮಿಕ್ಸರ್ನಲ್ಲಿ ನಾವೇನಂತ ಕರಿತೀವಿ, ಪದಾರ್ಥಗಳು ಬೇರ್ಪಡಿಸುವಿಕೆ ಕ್ರಿಯೆನ ಮಾಡ್ತೀವಿ. ಯಾವಾಗ ಒಂದು ಮಿಶ್ರಣದಿಂದ ಒಂದು ಪದಾರ್ಥವನ್ನು ಬೇರ್ಪಡಿಸುವ ಸಲುವಾಗಿ ನಾವು ಹಲವಾರು ಸನ್ನಿವೇಶಗಳನ್ನು ಗಮನಿಸ್ತೀವಿ. ಫಾರ್ ಎಕ್ಸಾಂಪಲು, ಬೆಳಗ್ಗೆ ಎದ್ದಾಗ ನಾವು ಟೀನ ಸಪ್ರೇಟ್ ಮಾಡ್ತೀವಿ. ಅಂದರೆ ಟೀ ಸಪ್ರೇಟ್ ಮಾಡ್ತೀವಿ ಅಂದರೆ ಇರುತ್ತೆ ಏನು, ಟೀ ಪೌಡರ್ ಮತ್ತು ಶುಗರ್ ಪೌಡರ್ನ ಹಾಕಿ ನಾವು ಟೀ ಮಾಡ್ತೀವಿ. ಸೊ ಜಸ್ಟ್ ನಮ್ಗೆ ಟೀ ಅಷ್ಟೇ ಬೇಕಾಗಿರುತ್ತೆ, ಬಟ್ ಟೀ ಪೌಡರ್ ಬೇಕಾಗಿರಲ್ಲ. ಸೊ ನಾವು ಏನು ಮಾಡ್ತೀವಿ ಅದನ್ನು ಸಪ್ರೇಷನ್ ಯಾವ ಥರ ಮಾಡ್ತೀವಿ, ಇಲ್ಲಿ ನಿಮಗೆ ಡಯಾಗ್ರಾಮ್ನಲ್ಲೇ ಕೊಟ್ಟಿದ್ದೀವಿ. ಸೊ ಏನು ಯೂಸ್ ಮಾಡ್ತಾ ಇದ್ದೀವಿ ನಾವು ಇಲ್ಲಿ, ಜರಡಿಯನ್ನು ಬಳಸಿ ಚಹಾದ ಎಲೆಗಳನ್ನು ಬೇರ್ಪಡಿಸುತ್ತಿರುವುದು ನಮಗೆ ಗೊತ್ತಾಗುತ್ತೆ. ಜರಡಿ ಅಂತಕ್ಕಂಥದ್ದನ್ನು ನಾವು ಬಳಸ್ತೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಫಿಲ್ಟರ್ ಮಾಡ್ತೀವಿ. ಫಿಲ್ಟರ್, ಹೌದಾ, FILTER, ಫಿಲ್ಟರನ್ನು ಮಾಡ್ತೀವಿ, ಅಥವಾ ಫಿಲ್ಟರ್ ಪೇಪರ್ನಲ್ಲಿ ಯೂಸ್ ಮಾಡ್ತೀವಿ, ಅಥವಾ ಜರಡಿಯನ್ನು ನಾವಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಅಲ್ಲಿ ನಮಗೆ ಪದಾರ್ಥಗಳೊಂದು ಬೇರ್ಪಡಿಸುವಿಕೆ ಕ್ರಿಯೆಯನ್ನು ಮಾಡಬೇಕಾಗಿದೆ. ಸೊ ಇಲ್ಲಿ ಈ ಚಾಪ್ಟರ್ ನಾವು ಏನು ಕಲಿತೀವಿ ಅಂದರೆ, ಪದಾರ್ಥಗಳನ್ನು ಯಾವ ವಿವಿಧ ಒಂದು ಪದ್ಧತಿಗಳನ್ನು ಉಪಯೋಗ ಮಾಡಿಕೊಂಡು ಯಾವ ರೀತಿ ಆ ಪದಾರ್ಥವನ್ನು ಬೇರ್ಪಡಿಸೋಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಚಾಪ್ಟ್ರಲ್ಲಿ ನಾವು ಕಲಿತೀವಿ. ಸೊ ಸೆಕೆಂಡ್ ಪಾಯಿಂಟ್ ಹೇಳಬೇಕಂದ್ರೆ, ಚಹಾ ತಯಾರಿಸುವಾಗ ಮಿಶ್ರಣದಲ್ಲಿಯ ಚಹಾ ಎಲೆಗಳನ್ನು ಜರಡಿಯಿಂದ ಪ್ರತ್ಯೇಕಿಸಲಾಗುವುದು. ಜಸ್ಟ್ ನಿಮ್ಗೆ ಹೇಳಿದ್ದೆ. ಓಕೆ, ಅಂದರೆ ಜರಡಿ ಮುಖಾಂತರ ನಾವೇನು ಮಾಡ್ತೀವಿ, ಚಹಾದ ಒಂದು ಎಲೆಗಳನ್ನು ಸಪ್ರೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇಲ್ಲಿ ಒಂದು ಡಯಾಗ್ರಾಮ್ ಇದೆ ನೋಡಿ. ಈ ಡಯಾಗ್ರಾಮ್ ಏನು ಮಾಡ್ತಿದ್ದಾನೆ, ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನೆ, ಒಂದು ಪ್ಲೇಟ್ನಲ್ಲಿ ಏನೋ ತೊಗೊಂಡಿದ್ದಾನೆ. ಅಂದರೆ ಧಾನ್ಯದಲ್ಲಿರುವ ಕಲ್ಲುಗಳನ್ನು ಕೈಯಿಂದ ಆರಿಸುತ್ತಿರುವ ಒಂದು ಮೆಥಡು. ಆರಿಸ್ತಕ್ಕಂಥ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ಕೂಡ ಏನು ಮಾಡೋಕ್ಕಾಗುತ್ತೆ, ಒಂದು ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಒಂದು ಕ್ರಿಯೆಯನ್ನು ಮಾಡಲಾಗುತ್ತೆ. ಸೊ ಇದು ಕೂಡ ಒಂದು ಕ್ರಿಯೆನೇ ಆಗಿದೆ, ಹೌದಾ. ನೆಕ್ಸ್ಟ್ ಒಂದು ಕ್ರಿಯೆ ಬರುತ್ತೆ ಬಡಿಯುವಿಕೆ. ಫಾರ್ ಎಕ್ಸಾಂಪಲು ತೊಗರಿ ಆಗಿರ್ಬೋದು, ಆಮೇಲೆ ಜೋಳ ಆಗಿರ್ಬೋದು, ಅದು ಬಿಟ್ಟರೆ ತೊಗರಿ ಆಗಿರ್ಬೋದು. ಸೊ ಇಂತಹ ಪದಾರ್ಥಗಳನ್ನು ಏನು ಮಾಡ್ತಾರೆ, ಇಂಥ ದವಸ ಧಾನ್ಯಗಳನ್ನು ಬಡಿಯುವಿಕೆ ಮುಖಾಂತರ, ಒಂದು ಕಲ್ಲಿರುತ್ತೆ, ಆ ಫರ್ಶ್ ಇರುತ್ತೆ ಅಥವಾ ಕಲ್ಲಿರುತ್ತೆ, ದೊಡ್ಡ ಬಂಡೆಗಳಿರುತ್ತೆ, ಈ ಥರ ಒಂದು ಸ್ಕ್ವೇರ್ ಆಕಾರದ ಒಂದು ಕಲ್ಲಿರುತ್ತೆ, ಅದರ ಮೇಲೆ ಯಾವ ನಮ್ಗೆ ಸಪ್ರೇಟ್ ಮಾಡಬೇಕಾಗಿದೆ ಅಂದರೆ ತಪ್ಪಲು, ಕಾಂಡ, ಬೇರುಗಳನ್ನ ಸಪ್ರೇಟ್ ಮಾಡಬೇಕಾದ್ರೆ ಜಸ್ಟ್ ಕಲ್ಲಿನ ಮೇಲೆ ಒಂದು ಹಿಡಿಯಷ್ಟು ತೊಗೊಂಡು ಅದ್ರ ಮೇಲೆ ಬಡಿತಾ ಇರಬೇಕು. ಸೊ ಅವಾಗ ಒಂದು ಬಡಿಯುವಿಕೆಯ ಪ್ರೊಸೆಸ್ ಅಂತ ಕರಿತೀವಿ. ಇದನ್ನು ಮಾಡೋದು ಕೂಡ ಏನು ಮಾಡ್ದಂಗೆ ಆಗುತ್ತೆ ನಮಗೆ, ಒಂದು ಪದಾರ್ಥಗಳ ಒಂದು ಬೇರ್ಪಡಿಸುವಿಕೆ ಕ್ರಿಯೆ ಕೂಡ ನಾವು ಮಾಡಬಹುದು. ಇನ್ನು ಈ ಒಂದು ಡಯಾಗ್ರಾಮಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ತೂರುವಿಕೆಯ ಒಂದು ಪ್ರೊಸೆಸ್ ಮಾಡೋದ್ರ ಮುಖಾಂತರ
ಪದಾರ್ಥಗಳನ್ನು ಬೇರ್ಪಡಿಸಬಹುದು. ಯಾವ ರೀತಿ ನೋಡಿ, ಜಸ್ಟ್ ಫಾರ್ ಎಕ್ಸಾಂಪಲ್ ಗೋಧಿ ಇರುತ್ತೆ, ಜೋಳ ಇರುತ್ತೆ, ತೊಗರಿ ಇರುತ್ತೆ. ಸೊ ಜಸ್ಟ್ ತೊಗರಿ ಸೀಸನ್ ಸ್ಟಾರ್ಟ್ ಇದೆ, ಸೊ ಮುಗಿಯೋಕ್ಕೆ ಬಂದಿದೆ. ಸೊ ಅವ್ರು ಏನು ಮಾಡ್ತಾರೆ, ತೊಗರಿ ರಾಶಿ ಆದಮೇಲೆ ಅದರಲ್ಲಿರ್ತಕ್ಕಂಥ ಕಡ್ಡಿ ಆಗಿರ್ಬೋದು, ಕಸ ಆಗಿರ್ಬೋದು, ಧೂಳಾಗಿರ್ಬೋದು, ಇನ್ನೂ ಥರ ಏನೇ ಸಿಪ್ಪೆ ಆಗಿರ್ಬೋದು, ಸೊ ಎಲ್ಲ ಮಿಕ್ಸಪ್ ಆಗಿರುತ್ತೆ. ಸೊ ಅದನ್ನು ಏನು ಮಾಡ್ತಾರೆ, ಒಂದು ತೂರುವಿಕೆ ಮುಖಾಂತರ ಬೇಳೆಕಾಳನ್ನು ಬೇರೆ ಮಾಡ್ತಾರೆ. ಆಮೇಲೆ ಹೊಟ್ಟಿರ್ಬೋದು, ಕಡ್ಡಿ ಇರ್ಬೋದು, ಇನ್ನಿತರ ಯಾವುದೇ ಅದರಲ್ಲಿ ಹೊಲಸಿರ್ಬೋದು. ಸೊ ಅದನ್ನು ಈ ಥರ ಒಂದು ಟೇಬಲ್ ಮೇಲೆ ನಿಂತ್ಕೊಂಡು ಮರದಲ್ಲಿ ಹಾಕ್ಕೊಂಡು ಅದನ್ನು ಮೇಲಿಂದ ಕೆಳಕ್ಕೆ ಸುರಬೇಕು. ಅಂದರೆ ಗಾಳಿ ಬೀಸುವ ದಿಕ್ಕಿನ ಕಡೆ ಹಿಡಿದಾಗ ಅದರಲ್ಲಿರ್ತಕ್ಕಂಥ ಧಾನ್ಯ ಹೊಟ್ಟು ಅಟ್ ಎ ಟೈಮ್ ನೆಲದಲ್ಲಿ ಬಿದ್ದಾಗ ಏನಾಗುತ್ತೆ, ಹೊಟ್ಟೆ ಏನಾಗುತ್ತೆ, ಗಾಳಿಗೆ ಹಾರ್ಕೊಂಡು ಹೋಗುತ್ತೆ. ಧಾನ್ಯ ಒಂದು ಕಡೆ ಎಲ್ಲ ಕಡೆ ಏನಾಗುತ್ತೆ, ನಾವು ಸ್ಟೋರ್ನ ಮಾಡ್ಕೋಬಹುದು. ಈ ರೀತಿಯಾಗಿ ಈ ಒಂದು ತೂರುವಿಕೆ ಅಂತಕ್ಕಂಥ ಒಂದು ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಧಾನ್ಯ ದವಸಗಳನ್ನು ನಮಗೆ ಬೇರ್ಪಡಿಸೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇನ್ನೊಂದು ಡಯಾಗ್ರಾಮ್ ಇದೆ ನೋಡಿ, ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಜರಡಿ ಹಿಡಿಯುವಿಕೆಯಿಂದ ಮರಳಿನಲ್ಲಿರುವ ಕಲ್ಲುಗಳನ್ನು ತೆಗೆಯುತ್ತಿರುವುದು. ಸೊ ನೋಡಿ, ಮರಳು ಉಸುಕಿರುತ್ತಲ್ಲ, ಮರಳು ಇರುತ್ತೆ. ಸೊ ಆ ಮರಳಿನಲ್ಲಿರ್ತಕ್ಕಂಥ ದಪ್ಪ ಕಲ್ಲುಗಳನ್ನ ಏನಾದರೂ ಸೆಪ್ರೇಟ್ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಜರಡಿ ಸಹಾಯನ ತಗೊಂಡು, ಅಂದರೆ ಜರಡಿ ಮೇಲೆ ಹಾಕಿದಾಗ ಸಣ್ಣ ಮರಳು ಕೆಳಗೆ ಬೀಳುತ್ತೆ, ದಪ್ಪ ಕಲ್ಲಿರ್ತಕ್ಕಂಥದ್ದು ಅಲ್ಲೇ ಬ್ಯಾಕ್ ಸೈಡಲ್ಲಿ ಉಳಿಯುತ್ತೆ. ಸೊ ಈ ಥರ ಮಾಡೋದ್ರಿಂದ ಅಲ್ಲಿ ಕಲ್ಲುಗಳು ಮತ್ತು ಸಣ್ಣ ಮರಗಳು ಒಂದು ಬೇರ್ಪಡಿಸುವ ಕ್ರಿಯೆ ಮಾಡುವ ಮುಖಾಂತರ ಅದನ್ನು ಕೂಡ ಬೇರ್ಪಡಿಸೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಈ ತೂರುವಿಕೆ ಆಗಿರ್ಬೋದು, ಕೈಯಿಂದ ಆರಿಸುವ ಪ್ರೊಸೆಸ್ ಆಗಿರ್ಬೋದು, ಈ ವಿಧಾನಗಳು ಏನಾಗುತ್ತೆ, ಮಿಶ್ರಣದಲ್ಲಿನ ಘಟಕಗಳನ್ನು ಬೇರ್ಪಡಿಸಲು ಸಾಧ್ಯವಾಗದೇ ಇರಬಹುದು. ಉದಾಹರಣೆಗೆ ಅಕ್ಕಿ ಮತ್ತು ಬೇಳೆಗಳಲ್ಲಿ ಧೂಳಿರ್ಬೋದು ಅಥವಾ ಮಣ್ಣಿನ ಕಣಗಳು ಈ ರೀತಿ ಹಗುರವಾದ ಅಶುದ್ಧಕಾರಕ ಇರಬಹುದು. ಅಂಥವನ್ನು ಏನು ಮಾಡ್ತಾರೆ, ಗುರುತ್ವ ಬಲದಿಂದ ಬೇರ್ಪಡಿಸಲು ಸಾಧ್ಯವಾಗುತ್ತೆ. ಸ್ನೇಹಿತರೆ ಲಕ್ಷಲಿಟ್ಕೊಳ್ಳಿ, ಕೆಲವೊಂದು ಟೈಮ್ ಏನಾಗುತ್ತೆ, ಈ ತೂರುವಿಕೆ ಆಗಿರ್ಬೋದು, ಕೈಯಿಂದ ಆರಿಸುವಿಕೆ ಆಗಿರ್ಬೋದು, ಆಮೇಲೆ ಇನ್ನಿತರ ಯಾವುದೇ ಒಂದು ವಿಧಾನಗಳನ್ನು ಉಪಯೋಗ ಮಾಡಿಕೊಂಡು ಬೇರ್ಪಡಿಸೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂತಹ ಟೈಮಲ್ಲಿ ಏನು ಮಾಡ್ತಾರೆ, ಗುರುತ್ವ ಬಲದಿಂದ ಒಂದು ಬೇರ್ಪಡಿಸುವ ಒಂದು ಕ್ರಿಯೆಯನ್ನು ಮಾಡಲಾಗುತ್ತೆ. ಈ ಕ್ರಿಯೆಯಲ್ಲಿ ಕೆಲವೊಂದು ಕ್ರಿಯೆಗಳು ಇದರಲ್ಲಿ ಒಳಗೊಂಡಿರುತ್ತವೆ. ಸೊ ಗುರುತ್ವ ಬಲದಿಂದ ಅಂದರೆ ಏನು, ಆ್ಯಕ್ಚುಲಿ ನೋಡಿ, ನೀರನ್ನು ಹಾಕಿದಾಗ ಮಿಶ್ರಣದಲ್ಲಿರುವ ಭಾರವಾದ ಘಟಕವು ತಳಭಾಗದಲ್ಲಿ ಉಳಿಯುವ ಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಥವಾ ಸೆಡಿಮೆಂಟೇಷನ್ ಅಂತ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಮಣ್ಣು ಮತ್ತು ನೀರು ಏನಾದರೂ ಇದ್ದರೆ ಇದರಲ್ಲಿ ಇರ್ತಕ್ಕಂತಹ ನೀರು ಮತ್ತು ಮಣ್ಣು ಎರಡನ್ನೂ ಕೂಡ ನಮಗೆ ಸಪ್ರೇಟ್ ಮಾಡೋಕ್ಕೆ ಬರುತ್ತೆ. ಹೇಗೆ ಬರುತ್ತೆ, ಜಸ್ಟ್ ಅಲ್ಲಿ ಒಂದು ಗ್ಲಾಸ್ ತಗೊಳ್ಳು. ಸೊ ಗ್ಲಾಸ್ನಲ್ಲಿ ಎರಡು ಮಿಶ್ರಣವನ್ನು ಹಾಕೋದು. ಸೊ ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ಗುರುತ್ವ ಬಲದಿಂದ ಏನಾಗುತ್ತೆ, ಈ ಮಣ್ಣು ಅಂತಕ್ಕಂಥದ್ದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ಕೆಳಗಡೆ ಕೂತಿದೆ ಅಲ್ವಾ, ಸೊ ಕೆಳಗಡೆ ಕೂತ್ಕೊಳ್ಳುತ್ತೆ. ವಾಟ್ರು ಮೇಲಿನ ಲೇಯರ್ನಲ್ಲಿ ಉಳಿಯುತ್ತೆ. ಸೊ ಅವಾಗ ಏನು ಮಾಡಬೇಕು, ಕರಗದಿರುವ ವಸ್ತು ಮಣ್ಣು ಅಂದರೆ ಕೆಳಗಡೆ ಕೂತಾಗ ಮೇಲಿನ ನೀರನ್ನು ಇನ್ನೊಂದು ಗ್ಲಾಸ್ನಲ್ಲಿ ತೆಗಿಬೇಕು. ಸೊ ತೆಗೆದ್ರೆ ನಾವೇನಂತ ಕರಿತೀವಿ, ಅದಕ್ಕೆ ಏನು, ಗುರುತ್ವ ಬಲದಿಂದ ಬೇರ್ಪಡಿಸುವ ಕ್ರಿಯೆ ಅಥವಾ ಸೆಡಿಮೆಂಟೇಷನ್ ಅಂತ ಹೇಳ್ತೇವೆ. ಹೌದಾ. ಸೊ ಇದನ್ನು ಸಿಂಪಲ್ಲಾಗಿ ಸೆಡಿಮೆಂಟೇಷನ್ ಅಂತ ಕರಿತೀವಿ. ಈ ಸೆಡಿಮೆಂಟೇಷನ್ ಪ್ರೋಸೆಸ್ಸು ಇದರಲ್ಲಿ ಮುಖ್ಯವಾಗಿ ಒಂದು ಬಸಿಯುವಿಕೆ, ಆವೀಕರಣ ಮತ್ತು ಸಾಂದ್ರೀಕರಣ ಈ ಮೂರು ಕ್ರಿಯೆಗಳಿಂದ ಒಳಗೊಂಡಿರುತ್ತೆ. ಇನ್ನು ಆ್ಯಕ್ಚುಲಿ ಬಸಿಯುವಿಕೆ ಅಂದ್ರೇನು, ಬಸಿಯುವಿಕೆ ನೀರು ಅಥವಾ ಧೂಳು ಮಿಶ್ರಿತ ನೀರಲ್ಲಿ ಏನಿರುತ್ತೆ ಅದನ್ನು ಒಂದು ತೆಗೆಯುವ ಕ್ರಿಯೆಯನ್ನು ಬಸಿಯುವಿಕೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಒಂದು ಬೀಕರ್ ಇದೆ. ಈ ಬೀಕರ್ನ ಏನು ತೊಗೊಂಡಿದ್ದಾರೆ, ಒಂದು ಉಪ್ಪು ಮಿಶ್ರಿತ ಅಂದರೆ ಉಪ್ಪು ನೀರನ್ನು ಹೊಂದಿದ ಒಂದು ಬೀಕರ್ ಇದೆ. ಸೊ ಅದಕ್ಕೆ ಜಸ್ಟ್ ನಾವು ಸ್ವಲ್ಪ ಹೀಟ್ ಮಾಡಿದ್ರೆ ಏನಾಗುತ್ತೆ, ವಾಟ್ರ್ ಏನಾಗುತ್ತೆ, ವಾಟ್ರ್ ಏನಾಗುತ್ತೆ, ಆವೀಕರಣ ಆಗಿ ಹೊರಟೋಗುತ್ತೆ. ಅಂದರೆ ನೀರನ್ನು ಆವಿಯನ್ನಾಗಿ ಪರಿವರ್ತಿಸುವ ಕ್ರಿಯೆಯನ್ನು ಆವೀಕರಣ ಅಥವಾ ಇವಾಪರೇಷನ್ ಅಂತ ಕರಿತೀವಿ. ಹೌದಾ. ಒಂದನೇದು ಬಸಿಯುವಿಕೆ ಮುಖಾಂತರ ಕೂಡ ನಾವು ಸಪ್ರೇಷನ್ ಮಾಡೋಕ್ಕೆ ಬರುತ್ತೆ. ಎರಡನೇದು ಆವೀಕರಣ ಮುಖಾಂತರ ಕೂಡ ನಾವೇನು ಮಾಡ್ತೀವಿ, ಸಪ್ರೇಷನ್ನ ಮಾಡಬಹುದು. ಹೌದಾ. ಇನ್ನು ಮೂರನೇದು ಒಂದಿದೆ, ಮೂರನೇದು ಯಾವುದಂದರೆ, ಇನ್ನು ಆ ನೀರಾವಿಯು ಅದರ ದ್ರವ ರೂಪಕ್ಕೆ ಬದಲಾಗುವ ಕ್ರಿಯೆಯನ್ನು ಸಾಂದ್ರೀಕರಣ ಅಂತ ಕೇಳ್ತೀವಿ. ಜಸ್ಟ್ ನೋಡಿಲ್ಲ, ನೀರನ್ನು ನಾವು ಕಾಯಿಸ್ತೀವಿ. ಹೌದಾ. ನೀರನ್ನು ಕಾಯಿಸಿದ ನಂತರ ಅದರ ಒಂದು ಆವೀಕರಣ ಆಗುತ್ತೆ. ಅದಕ್ಕೆ ಏನಾದರೂ ಕೋಲ್ಡ್ ಮಾಡಿದ್ರೆ ಮತ್ತೆ ಏನಾಗುತ್ತೆ, ರಿಟರ್ನ್ ಆಗಿ
ಅದನ್ನು ನಾವು ಏನು ಮಾಡ್ತೀವಿ, ಸಾಂದ್ರೀಕರಣ ಮಾಡ್ತೀವಿ. ಸಾಂದ್ರೀಕರಣ ಅಂದ್ರೇನು, ಕಂಡೆನ್ಸೇಷನ್. ಸೊ ಕಂಡೆನ್ಸೇಷನ್ ಮಾಡೋದ್ರ ಮುಖಾಂತರ ಈ ಕಿಟ್ಲಿಯಲ್ಲಿ ಇರತಕ್ಕಂತಹ ಟೀ, ವಾಟರ್, ಶುಗರ್ ಪ್ರತಿ ಒಂದನ್ನು ಸೆಪ್ರೇಟ್ ಮಾಡೋಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಇರ್ತಕ್ಕಂಥ ನೀರನ್ನು ನಮ್ಮ ಸೆಪ್ರೇಟ್ ಮಾಡೋಕೆ ಏನು ಮಾಡ್ತೀವಿ, ಜಸ್ಟ್ ಸಿಕ್ಕಾಪಟ್ಟೆ ಇದಕ್ಕೆ ಹೀಟ್ ಕೊಡಬೇಕು. ಹೀಟ್ ಕೊಟ್ಟಾಗ ವಾಟರ್ ಫಸ್ಟ್ ಆಫ್ ಆಲ್ ಹೊರಗೆ ಬರುತ್ತೆ. ಅದರದ್ದು ಇವಾಪ್ರೇಷನ್ ಆದಾಗ, ಇವಾಪ್ರೇಷನ್ ಅಂದರೆ ಗ್ಯಾಸಸ್ಗಳು ಹೊರಗೆ ಬರುತ್ತೆ. ಗ್ಯಾಸಸ್ ಮತ್ತೆ ಕೋಲ್ಡ್ ಮಾಡಿದಾಗ ಕಂಡೆನ್ಸೇಷನ್ ಆಗಿ ಮತ್ತೆ ನಾವು ವಾಟರ್ನ ಕಲೆಕ್ಟ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಪ್ರತಿಯೊಂದು ಒಂದು ಪದಾರ್ಥಗಳೊಂದು ಸೇರ್ಪಡಿಕೆಯನ್ನು ನಮಗೆ ಮಾಡೋಕ್ಕೆ ಬರುತ್ತೆ. ಅದರಲ್ಲಿ ಯೂಸ್ ಆಗೋದು ಯಾವುದಂದ್ರೆ ಇದ್ರಾಗ ಯಾವುದು, ಸೆಡಿಮೆಂಟಿನ ಪ್ರೊಸೆಸ್ ಯೂಸ್ ಆಗುತ್ತೆ. ಅಂದರೆ ಗುರುತ್ವ ಬಲದಿಂದ ಬೇರ್ಪಡಿಸುವ ಕ್ರಿಯೆ ಯೂಸ್ ಆಗುತ್ತೆ. ಆಮೇಲೆ ಬಸಿಯುವಿಕೆ ಕ್ರಿಯೆ ಯೂಸ್ ಆಗುತ್ತೆ. ಆವಿಕರಣ ಯೂಸ್ ಆಗುತ್ತೆ. ಕಂಡೆನ್ಸೇಷನ್ ಯೂಸ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಒಂದು ಕ್ರಿಯೆಗಳು ಮಾಡೋದ್ರ ಮುಖಾಂತರ ಪದಾರ್ಥಗಳ ಒಂದು ಸೇರ್ಪಡಣೆ, ಪದಾರ್ಥಗಳ ಒಂದು ಬೇರ್ಪಡಿಸುವಿಕೆನ ಮಾಡೋಕ್ಕೆ ನಮಗೆ ಬರುತ್ತೆ. ಇನ್ನು ಕೊನೆಯದಾಗಿ ಈ ಒಂದು ಚಾಪ್ಟ್ರಲ್ಲಿ ನಾವು ಏನು ಕಲಿತೀವಿ ಅಂದರೆ ಪರ್ಯಾಪ್ತ ದ್ರಾವಣ ಅಂದ್ರೇನು. ಪರ್ಯಾಪ್ತ ದ್ರಾವಣ ಅಂದ್ರೇನು, ಯಾವ ಒಂದು ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನು ಕರಗಿಸಲು ಸಾಧ್ಯವಿಲ್ಲವೋ ಅದನ್ನು ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲು ಈಗ ನೋಡಿ 100 ml ವಾಟರ್. ಸೊ 100 ml ವಾಟರ್ನಲ್ಲಿ ಜಸ್ಟ್ ಥಿಂಕ್ ಮಾಡಿ 250 ಗ್ರಾಮ್ ಶುಗರ್ನ ಏನಾದರೂ ಕರಗಿಸಿದ್ರೆ ಕರಗಬಹುದು. ಬಟ್ ಅದನ್ನೇ ನೀವು ಏನಾದರೂ 350 ಗ್ರಾಮ್ ಶುಗರ್ ತೊಗೊಂಡು ಅದನ್ನು ನೀವು ಡಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಡಿಸಾಲ್ವ್ ಆಗಲ್ಲ. ಸೊ ಅಂತಹ ಒಂದು ದ್ರಾವಣಕ್ಕೆ ನಾವೇನಂತ ಕರಿತೀವಿ, ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಅಂದರೆ ಯಾವ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನು ಕರಗಿಸಲು ಸಾಧ್ಯವಿಲ್ಲವೋ ಅದನ್ನು ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಒಂದು, ದ್ರಾವಣವನ್ನು ಕಾಯಿಸುವುದರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನು ಕರಗಿಸಬಹುದು. ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. VIMP, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ದ್ರಾವಣವನ್ನು ಕಾಯಿಸುವುದರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನು ಕರಗಿಸಬಹುದು. ಸೊ ಇದು ಕೂಡ ಇಂಪಾರ್ಟೆಂಟೇ, ಲಕ್ಷದಲ್ಲಿಟ್ಕೊಳ್ಳಿ. ಇನ್ನು ಲಾಸ್ಟ್ ಒಂದು ಪಾಯಿಂಟು, ನೀರು ಇದು ವಿವಿಧ ಕರಗುವ ವಸ್ತುಗಳನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ಕರಗಿಸಿಕೊಳ್ಳುತ್ತೆ. ಸೊ ವಾಟರ್ ಹೆಂಗಿದೆ ಅಂದರೆ ಬೇರೆ ಬೇರೆ ಕರಗುವ ವಸ್ತುಗಳನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ಮಾತ್ರ ಅದು ತನ್ನಲ್ಲಿ ಡಿಸಾಲ್ವ್ ಮಾಡಿಕೊಳ್ಳುತ್ತೆ. ಶುಗರ್ ಬೇರೆ ಪ್ರಮಾಣದಲ್ಲೇ ಡಿಸಾಲ್ವ್ ಆಗುತ್ತೆ. ಸಾಲ್ಟ್ ತೊಗೊಂಡ್ರೆ ಅದು ಬೇರೆ ಪ್ರಮಾಣದಲ್ಲೇ ಡಿಸಾಲ್ವ್ ಆಗಿರುತ್ತೆ ವಾಟರ್ನಲ್ಲಿ. ಅದ್ರ ಬಿಟ್ಟರೆ ವಾಷಿಂಗ್ ಸೋಡಾ ಆಗಿರ್ಬೋದು, ಬೇಕಿಂಗ್ ಸೋಡಾ ಆಗಿರ್ಬೋದು, ಅಥವಾ ಇನ್ನಿತರ ಕೆಮಿಕಲ್ ಕಂಪೌಂಡ್ಸ್ ಆಗಿರ್ಬೋದು. ಸೊ ಬೇರೆ ಬೇರೆ ಪ್ರಮಾಣದಲ್ಲಿ ಅದೇನು ಮಾಡುತ್ತೆ, ತನ್ನಲ್ಲಿ ಕರಗಿಸಿಕೊಳ್ಳತಕ್ಕಂಥ ಕೆಪ್ಯಾಸಿಟಿ ಅದರಲ್ಲಿ ಇರುತ್ತೆ. ಸೊ ಇದಿಷ್ಟು ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಅಂತಕ್ಕಂಥ ಚಾಪ್ಟರಲ್ಲಿ ನಾವೆಲ್ಲವುಗಳನ್ನು ನೋಡಬಹುದು. ಓಕೆ, ಲಕ್ಷದಲ್ಲಿ ಬಂತ. ಇದರಲ್ಲಿ ಬರೋದು 3 ಪಾಯಿಂಟ್ಸು. ಪದಾರ್ಥಗಳನ್ನು ಬೇರ್ಪಡಿಸುವ ಸಲುವಾಗಿ ಅತಿ ಪ್ರಮುಖವಾದಂಥ ಮೆಥಡ್ಸ್ ಯಾವಂದರೆ ಸೆಡಿಮೆಂಟೇಷನ್ನು, ಡಿಕ್ಯಾಂಟೇಷನ್ನು, ಇವಾಪರೇಷನ್, ಕಂಡೆನ್ಸೇಷನ್. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ, ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ, ಆಮೇಲೆ ಬಸಿಯುವಿಕೆ, ಆವಿಕರಣ, ಸಾಂದ್ರೀಕರಣ. ಅದ್ರ ಬಿಟ್ಟರೆ ಕೊನೆಯದಾಗಿ ಪರ್ಯಾಪ್ತ ದ್ರಾವಣ ಅಂತ ಹೇಳ್ತೀವಿ. ಇದಿಷ್ಟೇ ಈ ಚಾಪ್ಟ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇನ್ನು 2ನೇ ಚಾಪ್ಟರ್ ತೊಗೊಂಡ್ರೆ ಕಠಿಣತೆ, ಪಾರದರ್ಶಕತೆ, ಅಪಾರದರ್ಶಕತೆ, ಕರಗುವಿಕೆ ಮತ್ತು ಕರಗದಿರುವಿಕೆ. ಸೊ ಜಸ್ಟ್ ಎಕ್ಸಾಂಪಲ್ ನೆನ್ಪಿಟ್ರೆ ಸಾಕು, ಈ 2 ಚಾಪ್ಟರ್ಗಳಲ್ಲಿ ಕವರ್ ಆದಂಗೆ ಆಗುತ್ತೆ. ಓಕೆ, ಸೊ ಇದಿಷ್ಟನ್ನು ತಾವು ಸ್ಟಡಿ ಮಾಡ್ಕೊಳ್ಳಿ. ನೀವೇನಾದರೂ ಇಷ್ಟ ಆಗಿದ್ದರೆ ಈ ಒಂದು ಕ್ಲಾಸ್ನ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.